ಇವತ್ತು ರಾಜ್ಯ ಬಿಜೆಪಿಯ ಅಧ್ಯಕ್ಷರಾದಂಥ ಶ್ರೀ BY ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಪಕ್ಷದ ಕೋರ್ ಕಮಿಟಿ ಸಭೆ ನಡೆಯಿತು. ಈ ಕೋರ್ ಕಮಿಟಿ ಸಭೆಯಲ್ಲಿ ಕೇಂದ್ರೀಯ ನಮ್ಮ ಪಕ್ಷದ ಪಾರ್ಲಿಮೆಂಟರಿ ಬೋರ್ಡ್ನ ಸದಸ್ಯರಾದಂಥ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು, ನಿಕಟಪೂರ್ವ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು, ಅಶ್ವಥ್ ನಾರಾಯಣ್ ಅವರು, ನಿರ್ಮಲ್ ಕುಮಾರ್ ಸುರಾನ್ ಅವರವರು ಈ ಒಂದು ಕೋರ್ ಕಮಿಟಿಯ ಸಭೆಯಲ್ಲಿ ಪಾಲ್ಗೊಂಡಿದ್ವಿ. ಮುಂಬರ್ತಕ್ಕಂಥ ಉಪಚುನಾವಣೆಗಳಿಗೆ ಸಂಬಂಧಿಸಿದಂತೆ ವಿಸ್ತೃತವಾಗಿ ಚರ್ಚೆ ನಡೆಸಿದ್ದೀವಿ. ಚನ್ನಪಟ್ಟಣ, ಸೊಂಡೂರು ಮತ್ತು ಸಿಗ್ಗಾಂವ್ ಉಪಚುನಾವಣೆ ಯಾವುದೇ ಸಮಯದಲ್ಲಿ ಘೋಷಣೆ ಆಗಬಹುದು. ಹಾಗಾಗಿ ಮೂರೂ ಉಪಚುನಾವಣೆಯನ್ನ ಸವಾಲಾಗಿ ಸ್ವೀಕಾರ ಮಾಡಿ ಗೆಲ್ಲುವ ದೃಷ್ಟಿಯಿಂದ ವಿಶೇಷ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಚರ್ಚೆ ನಡೆದಿದೆ. ಅಭ್ಯರ್ಥಿ ಸಂಬಂಧಿಸಿದಂತೆ NDA ಮಿತ್ರ ಪಕ್ಷವಾಗಿರ್ತಕ್ಕಂಥ ಜನತಾದಳದ ಜೊತೆಗೆ ಸಮಾಲೋಚನೆ ಮಾಡಿ, ಕೇಂದ್ರೀಯ ನಾಯಕರ ಜೊತೆನಲ್ಲಿ ಸಮಾಲೋಚನೆ ಮಾಡಿ ಅಭ್ಯರ್ಥಿ ಸಂಬಂಧಿಸಿದಂತೆ ನಿರ್ಣಯ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಕೋರ್ ಕಮಿಟಿ ಬಂದಿದೆ. ಹಾಗೆಯೇ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಉಪಚುನಾವಣೆ, ಈ ಹಿಂದೆ ಶ್ರೀನಿವಾಸ್ ಪೂಜಾರಿ ಅವರು ಅಲ್ಲಿ ಚುನಾಯಿತರಾಗಿದ್ದರು. ಅದರ ಉಪಚುನಾವಣೆ ಅಕ್ಟೋಬರ್ 21ನೇ ತಾರೀಕು ನಡೀತಾ ಇದೆ. ಆ ಉಪಚುನಾವಣೆಗೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೋಗಿ ಯಾರ್ಯಾರು ಅಪೇಕ್ಷಿತರಿದ್ದಾರೆ ಅಂತಕ್ಕಂಥ ಒಂದು ವರದಿಯನ್ನ ಮತ್ತು ಸಂಘಟನೆ ದಕ್ಷಿಣ ಕನ್ನಡ, ಉಡುಪಿಯ ಪ್ರಮುಖರ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ಬಂದಿದ್ರು. ಅದನ್ನ ಇಲ್ಲಿ ಚರ್ಚೆ ನಡೆಸಿದ್ದೇವೆ. ಇದಕ್ಕೆ ಸಂಬಂಧಿಸಿದಂತೆಯೂ ಕೂಡ ಕೇಂದ್ರೀಯ ನಾಯಕತ್ವದ ಜೊತೆಯಲ್ಲಿ ಚರ್ಚೆ ನಡೆಸಿ ನಿರ್ಣಯ ತೆಗೆದುಕೊಳ್ಳುವಂತಹ ಅಧಿಕಾರವನ್ನು ರಾಜ್ಯಾಧ್ಯಕ್ಷರಿಗೆ ನಾವು ಕೊಟ್ಟಿದ್ದೇವೆ. ಇದಲ್ಲದೆ ಪ್ರಚಲಿತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸಂಬಂಧಿಸಿದಂತೆಯೂ ನಾವು ಚರ್ಚೆ ನಡೆಸಿದ್ದೇವೆ. ನಿರಂತರವಾಗಿ ಸರ್ಕಾರದ ಮೇಲೆ ಬರ್ತಿರ್ತಕ್ಕಂಥ ಆಧಾರ ಸಹಿತವಾಗಿರ್ತಕ್ಕಂಥ ಭ್ರಷ್ಟಾಚಾರದ ಆರೋಪಗಳು, ಅದರ ವಿರುದ್ಧ ಇನ್ನಷ್ಟು ನಾವು ಜನಾಂದೋಲನವನ್ನು ರೂಪಿಸುವಕ್ಕೆ ಸಂಬಂಧಿಸಿದಂತೆಯೂ ಕೂಡ ಚರ್ಚೆ ನಡೆಸಿದ್ದೇವೆ. ಈ ಸರ್ಕಾರದ ಹಿಂದೂ ವಿರೋಧಿ ನೀತಿ, ಗಣೇಶೋತ್ಸವಗಳ ಮೇಲೆ ನಿರ್ಬಂಧ ಹೇರ್ತಾ ಇರೋದು, ಗಣೇಶ ಉತ್ಸವ ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳಬಾರದು ಅನ್ನುವಂಥ ದಿಗ್ಬಂಧನವನ್ನ ವಿಶ್ವ ಹಿಂದೂ ಪರಿಷತ್, ಹಿಂದೂ ಜಾಗರಣ, ಬಜರಂಗ ದಳದ ಮುಖಂಡರುಗಳ ಮೇಲೆ ಹಾಕ್ತಿರ್ತಕ್ಕಂಥದ್ದು, ಇದಲ್ಲದೆ ಓಲೈಕೆಯ ರಾಜಕಾರಣ, ಈ ಎಲ್ಲ ಸಂಬಂಧಿಸಿದಂತೆ ನಾವು ಚರ್ಚೆ ನಡೆಸಿ ಇದಕ್ಕೆ ಸಂಬಂಧಿಸಿದಂತೆಯೂ ಕೂಡ ಪರಿವಾರದ ಸಂಘಟನೆಗಳ ಪ್ರಮುಖರ ಜೊತೆನಲ್ಲಿ ಸಮಾಲೋಚನೆ ನಡೆಸಿ ಹೋರಾಟ ರೂಪಿಸುವಂತ ಚಿಂತನೆ ಪಕ್ಷದ ಕೋರ್ ಕಮಿಟಿಯಲ್ಲಿ ನಡೆದಿದೆ. ಮುನಿರತ್ನ ನಮ್ಮ ಶಾಸಕರು, ಅವ್ರ ಮೇಲೆ SIT ರಚನೆ ಮಾಡಿದ್ದಾರೆ. ಇಂಥದೇ ಆಪಾದನೆಗಳು ಕಾಂಗ್ರೆಸ್ ಪಕ್ಷದ ಶಾಸಕರುಗಳ ಮೇಲೆ ಬಂದಾಗ ಅವರಿಗೊಂದು ನೀತಿ, ಬಿಜೆಪಿ ಶಾಸಕರಿಗೆ ಒಂದು ನೀತಿಯನ್ನ ಅನುಸರಿಸ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆಯೂ ಕೂಡ ಈ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ. ಸತ್ಯಾಸತ್ಯತೆಯ ತನಿಖೆ ನಡೆಸೋದು ಬೇರೆ, ಪೂರ್ವಾಗ್ರಹದಿಂದ, ರಾಜಕೀಯ ದ್ವೇಷದಿಂದ, ರಾಜಕಾರಣದಿಂದಲೇ ಬದಿಗೆ ಸರಿಸಬೇಕು ಅಂತ ನಡೆಸ್ತಕ್ಕಂಥ ಸಂಚು ಬೇರೆ. ಈ ಸರ್ಕಾರ ರಾಜಕಾರಣದಿಂದಲೇ ಬದಿಗೆ ಸರಿಸಬೇಕು ಅನ್ನುವಂತ ಸಂಚು ನಡೆಸ್ತಾ ಇರತಕ್ಕಂಥದ್ದು ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆಯೂ ಕೂಡ ಇವರೇನು ಪ್ರಜಾಪ್ರಭುತ್ವ, ಸಂವಿಧಾನ ಅಂತ ಮಾತಾಡ್ತಾರೆ, ಆದ್ರೆ ಇವರು ನಡ್ಕೊಳ್ತಿರ್ತಕ್ಕಂಥ ಸರ್ವಾಧಿಕಾರಿ, ದ್ವೇಷಪೂರಿತವಾಗಿರ್ತಕ್ಕಂಥದ್ದು, ಸಂವಿಧಾನ ಬಾಹಿರವಾಗಿ ನಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆಯೂ ಕೂಡ ನಾವು ಕೋರ್ ಕಮಿಟಿಯಲ್ಲಿ ಚರ್ಚೆ ನಡೆಸಿದ್ದೇವೆ. ಇದಲ್ಲದೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸುವ ಸಂದರ್ಭದಲ್ಲಿ ಪತ್ರಕರ್ತರು ಕೇಳಿದಂತ ಒಂದು ಪ್ರಶ್ನೆಗೆ ರೀಡು ನಾನ್ ಮಾಡಿದ್ದೇನ್ರಿ, ಅದು ಸುಪ್ರೀಂ ಕೋರ್ಟ್ ಆದೇಶ ಅಂತ ಹೇಳಿದ್ದಾರೆ.
ಇವರು ಅರ್ಧ ಸತ್ಯವನ್ನಷ್ಟೇ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡಿದ್ದೀರಿ, ಭ್ರಷ್ಟಾಚಾರ ನಡೆಸಿದಿರಿ ಅನ್ನುವಂಥ ಆರೋಪದ ಮೇಲೆಯೇ ನೀವು ಆರೋಪದ ತನಿಖೆ ನಡೆಸೋದಕ್ಕೆ ಕೆಂಪಣ್ಣ ಆಯೋಗದ ರಚನೆ ಮಾಡಿದ್ದು. ಬಂಡೂರು ರಾಮಸ್ವಾಮಿ ಪ್ರಕರಣದಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದು 2010ರಲ್ಲಿ. 4 ವರ್ಷ ಅದ್ರ ಬಗ್ಗೆ ಏನೂ ರಿಪೋರ್ಟ್ ಕೊಡದೆ ಈಗ ನೀವು ಬೇಕಾಬಿಟ್ಟಿ 880 ಎಕರೆಗೂ ಹೆಚ್ಚು ಡಿನೋಟಿಫಿಕೇಶನ್ ಮಾಡಿ, ಆ ಪ್ರಕರಣದಲ್ಲಿ ಏನ್ ಹೇಳಿತ್ತು, ಗ್ರೀನ್ ಬೆಲ್ಟ್ ಇದ್ರೆ, ಶಿಕ್ಷಣ ಸಂಸ್ಥೆಗಳು ಏನಾದ್ರು ಎಕ್ಸಿಸ್ಟಿಂಗ್ ಶಿಕ್ಷಣ ಸಂಸ್ಥೆಗಳಲ್ಲಿ ಇದ್ರೆ, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ನಡೀತಾ ಇದ್ರೆ, ಸ್ಮಶಾನ ಇದ್ರೆ, ನರ್ಸರಿ ಇದ್ರೆ, ಕಟ್ಟಡಗಳಾಗಿ ಅಭಿವೃದ್ಧಿ ಆಗಿದ್ರೆ, ಅದು ಕೇವಲ 6 ಗ್ರಾಮಕ್ಕೆ ಮಾತ್ರ. ಯಾರು ನ್ಯಾಯಾಲಯಕ್ಕೆ ಹೋಗಿದ್ರು ಅದನ್ನ ಮಾತ್ರ, ಅಂದ್ರೆ ಮನವಿ ಸಲ್ಲಿಸಿದ ಮನವಿದಾರರಿಗೆ ಮಾತ್ರ ಆದೇಶ ಇದ್ದಿದ್ದು. ನೀವೇನ್ ಮಾಡಿದ್ರಿ, ಮನವಿ ಸಲ್ಲಿಸದೇ ಇದ್ರೂ ಕೂಡ ಇದು ಯಾವುದು ಅಂದ್ರೆ ಇನ್ನೊಂದು ಹೇಳಿತ್ತು, ಬಿಡಿಎ ಬಡಾವಣೆ ಏನು ಅಭಿವೃದ್ಧಿ ಪಡಿಸ್ತಿರುವಂತ ಬಡಾವಣೆಗೆ ಸಂಪರ್ಕವೇ ಇಲ್ಲದೆ ಇದ್ರೆ, ಅಂದ್ರೆ ದ್ವೀಪದ ತರ ನೀವೇನಾದ್ರು ಐಸೋಲೇಟೆಡ್ ಆಗಿ ನೋಟಿಫಿಕೇಶನ್ ಮಾಡಿದ್ರೆ ಅಂಥದ್ದು ಮಾತ್ರ ಡಿನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿತ್ತು. ಅದು ಹೇಳಿ ಅರ್ಜಿ ಸಲ್ಲಿಸಿದವರಿಗೆ ಮಾತ್ರ ಅಂತ ಹೇಳಿತ್ತು. 6 ಗ್ರಾಮಗಳು ಯಾವುದು ಅಂತ ಹೇಳಿದ್ರೆ ಕೆಂಪಾಪುರ, ಶ್ರೀರಾಂಪುರ, ವೆಂಕಟೇಶ್ಪುರ, ನಾಗವಾರ, ಹೆಣ್ಣೂರು ಮತ್ತು ಚಳ್ಳಕೆರೆ. ನೀವೇನ್ ಮಾಡಿದ್ರಿ, ಅದನ್ನ ಬಿಟ್ಟು 16 ಹಳ್ಳಿಗಳಿಗೆ ಸಂಬಂಧಪಟ್ಟಂತ ಬಿಡಿಎ ಆಲ್ರೆಡಿ ಡೆವಲಪ್ ಮಾಡಿ, ಲೇಔಟ್ ಮಾಡಿ, ನಿವೇಶನವನ್ನು ಹಂಚಿಕೆ ಮಾಡಿದ್ದ ಪ್ರದೇಶವನ್ನು ಕೂಡ ಡಿನೋಟಿಫಿಕೇಶನ್ ಮಾಡಿದ್ರಿ. ನಿವೇಶನ ಹಂಚಿಕೆದಾರರಿಗೆ ನಿವೇಶನ ಹಂಚಿಕೆ ಮಾಡಿ ಹಣ ಕಟ್ಟಿಸ್ಕೊಂಡು ಅವರಿಗೆ ಲೀಸ್ ಕಮ್ ಸೇಲ್ ಡೀಡು ಮಾಡಿಕೊಟ್ಟಾಗಿತ್ತು ನಿವೇಶನ ಹಂಚಿಕೆದಾರರಿಗೆ. ಅದನ್ನೂ ಕೂಡ ಡಿನೋಟಿಫಿಕೇಶನ್ ಮಾಡಿ ಆ ನಿವೇಶನ ಹಂಚಿಕೆದಾರರು ಇವತ್ತು ನಮಗೆ ನಿವೇಶನ ಕೊಡಿ ಅಂತ ಅಲಿತಾ ಇದ್ದಾರೆ. ಅವರಿಗೆ ನೀವು ಕೆಂಪೇಗೌಡ ಬಡಾವಣೆ, ಬೇರೆ ಬೇರೆ ಬಡಾವಣೆಗಳನ್ನು ತೋರಿಸ್ತಾ ಇದ್ದೀರಿ. ಅವ್ರು ಹಣ ಕಟ್ಟಿದ್ದ ಅರ್ಕಾವತಿ ಬಡಾವಣೆಗೆ ಅವ್ರಿಗೆ ನಿವೇಶನ ಸಿಕ್ಕಿ ಸೇಲ್ ಡೀಡ್ ಆದ್ಮೇಲೆ ಮೋಸ ಮಾಡಿದ್ರಿ. ಯಾತಕ್ ಮಾಡಿದ್ರಿ? ಇದರಲ್ಲಿ ಯಾರು ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡಿದ್ರಿ? ಇದರಲ್ಲಿ ಕೇವಲ ಭ್ರಷ್ಟಾಚಾರದ ಹಣಕ್ಕೋಸ್ಕರ ಮಾತ್ರ ಆದ್ಯತೆ ಕೊಟ್ರಿ. ಒಂದೊಂದು ಎಕರೆಗೆ 10 ಕೋಟಿ 15 ಕೋಟಿ ದುಡ್ಡು ತಗೊಂಡು ಡಿನೋಟಿಫಿಕೇಶನ್ ಮಾಡಿದ್ರಿ. ಇಲ್ಲದೆ ಇದ್ರೆ ಸುಪ್ರೀಂ ಕೋರ್ಟ್ನ 6 ಹಳ್ಳಿಗೂ ಸಂಬಂಧಪಟ್ಟಿದ್ದು ನೀವು ಅಲ್ಲ ಇದು, ಅಥವಾ ಮನವಿದಾರರ ಅರ್ಜಿನ ಮಾತ್ರ ಪರಿಗಣಿಸಿಲ್ಲ. ಅವ್ರೇನು ಸೂಚನೆ ಕೊಟ್ಟಿತ್ತು, ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು, ಸ್ಮಶಾನ ಇದ್ರೆ, ಎಕ್ಸಿಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದ್ರೆ ಇತ್ಯಾದಿ ಎಲ್ಲ ಏನ್ ಹೇಳಿತ್ತು, ನಿಯಮಗಳನ್ನ ಏನ್ ಹೇಳಿತ್ತು, ಆ ನಿಯಮಗಳನ್ನ ಬಂಡೂರು ರಾಮಸ್ವಾಮಿ ಪ್ರಕರಣದಲ್ಲಿ ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ನೀವು ಕೊಟ್ಟಿದ್ದೀರಿ. ಕೆಂಪಣ್ಣ ಆಯೋಗ 1900 ಪುಟಗಳ ವರದಿಯನ್ನ ಕೊಟ್ಟಿದೆ. 1900 ಪುಟಗಳ ವರದಿ ಕೊಟ್ಟಿದೆ. ವರದಿ ಯಾಕೆ ಟೇಬಲ್ ಮಾಡ್ತಿಲ್ಲ ನೀವು? ನಿಮಗೆ ಪ್ರಾಮಾಣಿಕತೆ ಇದ್ರೆ, ನಿಮಗೆ ಬದ್ಧತೆ ಇದ್ರೆ ವರದಿನ ಟೇಬಲ್ ಮಾಡಬೇಕಿತ್ತು ನೀವು. ಆ ವರದಿಯಲ್ಲಿ ನನಗಿರೋ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ಹೇಳಿದ್ದಾರೆ. ನೇರವಾಗಿ ಹೇಳಿಲ್ಲ ನೀವೇ ಕಳ್ಳ ಅಂತ ಹೇಳಿ, ಬದಲಿಗೆ ಕಳ್ಳನ ಚೆಹರೆ ಎಲ್ಲವನ್ನು ವಿವರಣೆ ಮಾಡಿದೆ. ಆ ಚೆಹರೆ ನಿಮಗೆ ಸೂಟಬಲ್ ಆಗೋ ರೀತಿನಲ್ಲಿ, ನಿಮಗೆ ಹೋಲಿಕೆ ಆಗೋ ರೀತಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಾಮಾನ್ಯ ಜ್ಞಾನ ಇರೋರಿಗೆಲ್ಲರಿಗೂ ಅರ್ಥ ಆಗುತ್ತೆ ನಿಮ್ ಸರ್ಕಾರ ಅರ್ಕಾವತಿ ಬಡಾವಣೆಯಲ್ಲಿ ಭ್ರಷ್ಟಾಚಾರ ನಡೆಸಿದೆ ಅನ್ನೋದು. ಆ ನಿಮ್ಮ ಸರ್ಕಾರ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿದೆ ಅನ್ನೋದನ್ನ ಅದರಲ್ಲಿ ಉಲ್ಲೇಖ ಮಾಡಿದೆ. ನಿಮ್ ಪ್ರಾಮಾಣಿಕತೆ ಇಲ್ಲಿ ಸಾಬೀತುಪಡಿಸೋದಿಕ್ಕೆ ನೀವು ಅದನ್ನ ಟೇಬಲ್ ಮಾಡಬೇಕಿತ್ತು. ನೀವು ಅದ್ರ ಮೇಲೆ ಆಕ್ಷನ್ ತಗೊಳ್ಬೇಕಿತ್ತು. ಯಾಕೆ ಆಕ್ಷನ್ ತಗೋತಿಲ್ಲ? ಯಾಕೆ ಸುಮ್ಮನೆ ಇದ್ದೀರಿ? ನಿಮ್ ಮೌನವೇ ಹೇಳುತ್ತೆ. ಅದ್ರ ಬಗ್ಗೆ ನೀವು ಮಾತಾಡಿದ್ರೆ ಇನ್ನೇನೋ ಒಂದು ವಿಷಯಾಂತರ ಮಾಡೋದು ಹೇಳುತ್ತೆ. ಅದರಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರದ ಪಾಲು ಎರಡೂ ಕೂಡ ನಿಮಗೆ ತಲುಪಿದೆ. ಅದಕ್ಕಾಗಿಯೇ ಮೌನ ವಹಿಸಿದ್ದೀರಿ. ಅಷ್ಟು ಮಾತ್ರ ಅಲ್ಲ, ಅವತ್ತು ಸಂದರ್ಭ ಇದ್ದಂತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಕೆಂಪಣ್ಣ ಆಯೋಗ ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಹೇಳಿದೆ. ಆ ಅಧಿಕಾರಿಗಳನ್ನು ಆಯಕಟ್ಟಿನ ಜಾಗದಲ್ಲಿ ಕೂರಿಸಿದ್ರಿ. ರಿಟೈರ್ಡ್ ಆದ್ಮೇಲೂ ಕೂಡ ದೊಡ್ಡ ಪೋಸ್ಟ್ ಕೊಟ್ರಿ. ದಟ್ ಸೋಸ್ ಯು ಆಲ್ಸೋ ಮೋಸ್ಟ್ ಕರಪ್ಟ್. ನೀವು ಅದು ಹೇಳುತ್ತೆ
ನೀವು ಭ್ರಷ್ಟಾಚಾರಿಗಳನ್ನು ಪೋಷಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಅಂತ ಹೇಳಿ. ಭ್ರಷ್ಟಾಚಾರಗಳನ್ನ ಪ್ರಾಮಾಣಿಕ ಯಾರು ಪೋಷಿಸೋದಿಲ್ಲ. ಭ್ರಷ್ಟಾಚಾರಿ ಮಾತ್ರ ಭ್ರಷ್ಟಾಚಾರಿಗಳನ್ನು ಪೋಷಿಸ್ತಾನೆ. ಭ್ರಷ್ಟಾಚಾರದ ಲಾಭ ಪಡೆದವನು ಮಾತ್ರ ಭ್ರಷ್ಟಾಚಾರಿಗಳ ಬೆಂಬಲಕ್ಕೆ ನಿಲ್ತಾನೆ. ಭ್ರಷ್ಟಾಚಾರಿಗಳ ಬೆಂಬಲಕ್ಕೆ ನಿಂತವರು ನೀವೇನು ಪ್ರಾಮಾಣಿಕರಾಗಕ್ಕೆ ಸಾಧ್ಯ? ಈ ವಿಷಯಗಳಿಂದ ನನಗೆ ಈಗಲೂ ಅವರಿಗೆ ಆಗ್ರಹಿಸ್ತೀನಿ, ಮುಖ್ಯಮಂತ್ರಿಗಳಿಗೆ, ನೀವು ಅರ್ಕಾವತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಂಪಣ್ಣ ಆಯೋಗದ ವರದಿಯನ್ನ ಮಂಡಿಸಿ, ವರದಿಯ ಫೈಂಡಿಂಗ್ಸ್ ನ ಮೇಲೆ ನೀವು ಕ್ರಮ ತೆಗೆದುಕೊಳ್ಳಿ. ಕ್ರಮ ತಗೊಳ್ಳದೇ ಇದ್ರೆ ನೀವು ಪರಮಭ್ರಷ್ಟಿದ್ದೀರಿ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿಯ ಅವಶ್ಯಕತೆ ಇಲ್ಲ. ಮತ್ತೆ ರೀಡು ಅನ್ನೋದು ಈ ಬಿಡಿಎ ಆಕ್ಟ್ ನಲ್ಲಿ ಡೆಫಿನೇಷನ್ ಸೆಕ್ಷನ್ ನಲ್ಲೂ ಕೂಡ ರೀಡು ಅನ್ನುವಂಥದ್ದು ಇಲ್ವೇ ಇಲ್ಲ. ಇವರು ಅವಾಗ ಹೇಳ್ತಾ ಇದ್ರು, ಒಂದೇ ಒಂದು ಗುಂಟೆ ನಾವು ಡಿನೋಟಿಫಿಕೇಶನ್ ಮಾಡಿಲ್ಲ ಅಂತ ಹೇಳ್ತಿದ್ರು. ರೀಡು ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿತ್ತು. ಹೇಳೋದೇನು ಹೇಳ್ತಿದ್ರು ಅಂದ್ರೆ, ಒಂದೇ ಒಂದು ಗುಂಟೆ ನಾವು ಡಿನೋಟಿಫಿಕೇಶನ್ ಮಾಡಿಲ್ಲ. 880 ಎಕರೆ ಕೈ ಬಿಟ್ರು, ರೀಡು ಅಂತ ಪದ ಬಳಕೆ ಮಾಡಿದ್ರು. ಪದ ಬಳಕೆ ಮಾತ್ರ ವ್ಯತ್ಯಾಸ ಆಯ್ತು. ಅಫೆನ್ಸ್ ಒಂದೇ ಅಫೆನ್ಸ್ ಇವರು ಮಾಡಿದ್ದು. ನೋಡಿ, ಲ್ಯಾಂಡ್ ಅಕ್ವಿಷನ್ ಆಕ್ಟ್ ನಲ್ಲಿ ಜಮೀನು ಕೈ ಬಿಡೋದಿಕ್ಕೆ, ಜಮೀನು ಸ್ವಾಧೀನಪಡಿಸಿಕೊಂಡಿದ್ರಲ್ಲಿ ಸೆಕ್ಷನ್ 48 ಪ್ರಕಾರ ಅವಕಾಶ ಇಲ್ಲ. ಆದ್ರೆ ಉದಾಹರಣೆಗೆ ಸರ್ವೆ ನಂಬರ್ ಸಂಖ್ಯೆನಲ್ಲಿ ಸರ್ವೆ ನಂಬರ್ 1/2 ನಲ್ಲಿ ಕೈ ಬಿಟ್ಟಿದ್ದಾರೆ. ನಾನು ಬೇಕಿದ್ರೆ ಪೂರ್ತಿ ದಾಖಲೆಗಳು ತಂದಿದ್ದೀನಿ, ಅದು ಇನ್ನೊಂದ್ಸರಿ ಮಾತಾಡ್ತೀವಿ. ಅದು ಈಗಾಗಲೇ ರಾಜ್ಯಪಾಲರಿಗೆ ದೂರು ಕೊಟ್ಟಿರೋದು ಅಲ್ದಲೇನೆ ಮುಖ್ಯಮಂತ್ರಿಗಳಿಗೂ ಪತ್ರ ಬರ್ತಿದ್ದೆ. ನನ್ನ ಪತ್ರಕ್ಕೆ ಉತ್ತರನೇ ಬರಲಿಲ್ಲ ಇವತ್ತಿನವರೆಗೂ. ಮುಖ್ಯಮಂತ್ರಿಗಳಿಗೆ ನೇರವಾಗಿ ಪತ್ರ ಬರೆದು ಕೇಳಿದ್ದೆ, ಮುಖ್ಯಮಂತ್ರಿಗಳೇ, ನೀವು ಪ್ರಾಮಾಣಿಕತೆ ಬಗ್ಗೆ ಆಗಾಗ ಮಾತಾಡೋದನ್ನು ನಾನು ಕೇಳಿದ್ದೇನೆ. ನಿಮ್ಮ ಪ್ರಾಮಾಣಿಕತೆ ಸಾಬೀತುಪಡಿಸ್ಕೊಳ್ಳೋಕೆ ಒಂದು ಅವಕಾಶ ಅರ್ಕಾವತಿ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಟೇಬಲ್ ಮಾಡಿ ಅಂತ ಕೇಳಿದ್ದೆ. ನನಗೆ ಆನ್ಸರೇ ಬರಲಿಲ್ಲ. ಅಂದ್ರೆ ಇದನ್ನ ಜಾಣ ಮರೆವು ಅಂತ ಹೇಳೋಣ, ಜಾಣ ಕುರುಡು ಅಂತ ಹೇಳೋಣ, ಅಥವಾ ಜಾಣ ಕಿವುಡು ಅಂತ ಹೇಳೋಣ. ಒಂದ್ಸರಿ ಲೇಔಟ್ ಮಾಡಿ ನಿವೇಶನ ಹಂಚಿಕೆ ಮಾಡಿದ್ಮೇಲೆ ಬಿಡಿಎ ಇಸ್ ನಾಟ್ ಎ ಓನರ್. ಓನರ್ಶಿಪ್ ಹೋಗುತ್ತೆ. ಓನರ್ಶಿಪ್ ನಿವೇಶನದಾರರಿಗೆ ಬರುತ್ತೆ. ಯಾರಿಗೆ ಹಂಚಿಕೆ ಆಗಿದೆ ಅವರು ಓನರ್ ಆಗ್ತಾರೆ. ಆದ್ರೆ ಅವ್ರಿಗೆ ಹಂಚಿಕೆ ಆದ್ಮೇಲೆ ಆ ಜಮೀನನ್ನ ಡಿನೋಟಿಫಿಕೇಶನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗಿಂತ ಪರಮಭ್ರಷ್ಟ ಇನ್ಯಾರು ಬೇಕು? ಮೂಡಾದ 4 ಪಟ್ಟು ಭ್ರಷ್ಟಾಚಾರ ಬಿಡಿಎನಲ್ಲಿ ಅರ್ಕಾವತಿ 1ರಲ್ಲಿ ನಡೆದಿದೆ. ಇಡೀ ಬಿಡಿಎನೇನಾದ್ರು ಕೆದಕಿದ್ರೆ ಬಹುಶಃ ಭ್ರಷ್ಟಾಚಾರದ ಬಗ್ಗೆ ಯಾರು PhD ಮಾಡೋದಾದ್ರೆ, ಭ್ರಷ್ಟಾಚಾರದ ಬಗ್ಗೆ ಟ್ರೈನಿಂಗ್ ಪಡ್ಕೊಳ್ಬೇಕು ಅಂತ ಯಾರಿಗಾರು ಇದ್ರೆ, ಭ್ರಷ್ಟಾಚಾರ ಹೆಂಗ್ ನಡೆಸಬೇಕು ಅಂತೇಳಿ ಏನಾದ್ರು ಟ್ರೈನಿಂಗ್ ಪಡ್ಕೋಬೇಕು ಅಂತಿದ್ರೆ ಬಿಡಿಎ ಬಗ್ಗೆ ಒಂದು ಅಧ್ಯಯನ ಮಾಡಿದ್ರೆ ಸಾಕು. ಭ್ರಷ್ಟಾಚಾರಿಗಳು ಹೇಗೆ ಮಹಾರಾಜರ ತರ ಇರಬಹುದು ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆಯಾಗಿ ಸಿಕ್ಬಿಡುತ್ತೆ.